ಸ್ವಲ್ಪ ಸೌಂಡ್ ಕಡಿಮೆ ಮಾಡಿ. ಗಾಡಿ ಎಷ್ಟು ಜೋರಾಗಿ ಅರ್ಚ್ಕೋತಿದೆ ಅಂದ್ರೆ ನೀವಂತೂ ದಯವಿಟ್ಟು ಇಯರ್ಫೋನ್ಸ್ ನ ಹಾಕೊಂಡು ಈ ವಿಡಿಯೋನ ನೋಡಕ್ ಹೋಗ್ಬಿಡಿ. ಕೆಲವೊಂದ್ ಕಡೆ ಕಿವಿ ಕಿತ್ತೋಗುತ್ತೆ. ಜೈ ಶ್ರೀರಾಮ್. ಒಂದ್ ಬೈಕ್ ಇದ್ರೆ ಸಾಕು ಗುರು, ಹುಡುಗರು ಫ್ರೆಂಡ್ಸ್ ಗಳಾಗ್ಬಿಡ್ತಾರೆ. ಸೊ ನಮ್ಮ ಚಾನಲ್ ಅಲ್ಲಿ ಇವತ್ತು 2 ಗಾಡಿ ತೋರಿಸ್ತಾ ಇದೀವಿ. ಒಂದು RS-V4, ಒಂದು H2. ಅದನ್ನ ಇನ್ನೊಂದ್ ದಿವಸಕ್ಕೆ ಇಟ್ಕೊಳ್ಳೋಣ. ಇದೆ ಇವತ್ತೇ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು ಈ ಗಾಡಿಗೆ ಅಂತಾನೆ. ಅಲ್ಲ ಗಾಡಿ ಏನಕ್ಕೆ ತಗೊಂಡ್ರಿ? ರೋಡಲ್ಲಿ ಓಡ್ಸಕ್ ಆಗಲ್ಲ ಏನಿಲ್ಲ ಇದನ್ನ. ಸರ್ ಅದನ್ನ ನಾನು ಡಿಸ್ಕ್ಲೋಸ್ ಮಾಡಕ್ ಆಗಲ್ಲ. ಈ ಗಾಡಿಗೆ ಇವರು ಡಾನ್ ಅಂತ ಹೆಸರಿಟ್ಟಿದ್ದಾರೆ. ಇದ್ರಲ್ಲಿರುವಂತ ಒಂದು ಸ್ಪೆಷಾಲಿಟಿ ಏನ್ ಗೊತ್ತಾ? ಇಲ್ಲಿದೆ ನೋಡಿ. ಈಗೂ ಉಂಟಾ? ಈಗೂ ಸಾಧ್ಯನಾ? ಆ ಸೂಪರ್ ಚಾರ್ಜರ್ ವಿಸಲ್ ಬರುತ್ತಲ್ಲ ಓಡಿಸ್ಬೇಕಾದ್ರೆ, ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನಿಮಗೆ ಮಾರ್ಕೆಟ್ ಅಲ್ಲಿ ಸೂಪರ್ ಬೈಕ್ ಗಳು ಸಿಗುತ್ತೆ, ಹೈಪರ್ ಬೈಕ್ ಗಳು ಸಿಗುತ್ತೆ, ಅದಾದ್ಮೇಲೆ H2 ಸಿಗುತ್ತೆ. ಹಿಂದೆ ನಂಬರ್ ಪ್ಲೇಟ್ ನೋಡಿ. ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ. ಸ್ಪೀಡ್ ಮೇಲೆ ಇವರು ಗಾಡ್ ಅಂತ ಹಾಕ್ಬಿಟ್ಟಿದ್ದಾರೆ. ಏನಕ್ಕೆ ಅಂದ್ರೆ ರೋಡ್ ಮೇಲೆ ಈ ಗಾಡಿನ ಓಡಿಸ್ತಾ ಇರ್ಬೇಕಾದ್ರೆ ನೀವು ಸ್ಪೀಡೋಮೀಟರ್ ನೋಡಿದ್ರೆ ನಿಮಗೆ ಸ್ಪೀಡ್ ಕಾಣೋದಿಲ್ಲ, ದೇವ್ರು ಕಾಣಿಸ್ತಾನೆ. ಏನು ಕೇಳಿಸಲ್ಲ ಮಾತಾಡೋದು ಎಕ್ಸಾಸ್ಟ್ ಇರ್ಬೇಕಾದ್ರೆ. ಬೆಂಕಿ ನೋಡು ಹೆಂಗ್ ಬಂತು. ಈ ಬಾಡಿ ಕೂಲ್ ಆಗ್ಬೇಕು ಅಂದ್ರೆ ತಿನ್ಬೇಕು ಒಂದೇ ಬಾಲ. ಒನ್ ಆಫ್ ದ ಮೋಸ್ಟ್ ಅಗ್ರೆಸಿವ್ ಪೊಸಿಷನ್ ಇದೆ ಗುರು. ಇದು ತನಕ ನಾನು ಏಟವನೇ ಹೆವಿ ಅಗ್ರೆಸಿವ್ ಅನ್ಕೊಂಡಿದ್ದೆ. ಈ ಗಾಡಿ ಇನ್ನೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಅಗ್ರೆಸಿವ್ ಆಗಿದೆ. ಸೊಂಟ ನೋವುಗಳು, ಕಾಲ್ ನೋವುಗಳು. ಆರಾಮಣ. 1 ವರ್ಷ ಆಯ್ತಾ ನಾವು ಬಂದು. ಹೆಂಗಿದೆ ಬಿಸ್ನೆಸ್? ಏನ್ ಸಖತ್ತಾಗಿದೆಯೋ ಗಾಡಿ ಇದು. ಅವ್ರ ಆಪೋಸಿಟ್ ಸೈಡ್ ಬರೋದ್ ನೋಡಿ ಯೂ ಟರ್ನ್ ಮಾಡಿ ಬಂದೆ. ಇದು ಕೂತ್ ನೋಡ್ಲ ಒಂದ್ಸಲ. ಇದೇನೋ ಹಿಂಗಿದೆ ಬ್ರೋ, ವೆಯ್ಟೇ ಇಲ್ವಾ ಇದು? ಯಾರ ಮನುಷ್ಯ ಅನ್ಕೋಬಿಟ್ಟೆ ಕಣೋ, ಗೊಂಬೆ ಅದು. ಏನ್ ಹೆಸರು? ಯಾವ ಕಡೆ ಮಾತಾಡಲ್ವಾ? ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಕ್ ಧೈರ್ಯ ಇಲ್ಲ. ಇದ್ರಲ್ಲಿ ನೀವು ಕಂಫರ್ಟ್ ಎಲ್ಲ ಕೇಳಕ್ಕೆ ಆಗೋದಿಲ್ಲ. ಇದನ್ನ ಒಬ್ರಿಗೋಸ್ಕರ ಅಂತಾನೆ ಮಾಡಿರೋದಾಯ್ತಾ? ಇದು ರೇರ್ ಸೀಟ್ ಇಲ್ವಾ? ಇದ್ರದ್ದು ಪೇಲೋಡ್ ಕೆಪಾಸಿಟಿ 110 kg ಅಷ್ಟೇ. ನೀವು ಹೆಲ್ಮೆಟ್, ಬೂಟ್ಸ್, ಗ್ಲೌಸ್, ರೈಡಿಂಗ್ ಜಾಕೆಟ್ ಎಲ್ಲ ಹಾಕೊಂಡು 110 kg ಒಳಗಡೆ ಇದ್ರೆ ಮಾತ್ರ ಈ ಗಾಡಿನಲ್ಲಿ ಕುತ್ಕೋಬಹುದು ಕರೆಕ್ಟ್ ಆಗಿ. ಸರ್ವಿಸ್ ಎಲ್ಲ ಹೆಂಗಿದ್ರದ್ದು? ಇವರು ಟೋನಿ ಅಂತ ಇದಾರೆ. ಓ ಟೋನಿ ಗೊತ್ತು, ನಮ್ಮ F3 ಎಲ್ಲ ಅವರೇ ಸರ್ವಿಸ್ ಮಾಡೋದು. ರೋಡಲ್ಲಿ ಹೋಗ್ತಾ ಇದ್ರೆ ಎಲ್ಲರೂ ತಿರುಗಿ ನೋಡ್ತಾರೆ ಗುರು. H2 ನ ಲೈಫ್ ಅಲ್ಲಿ ಯಾರಾದ್ರೂ ಒಬ್ರು ತಗೋತಾ ಇದಾರೆ ಅಂದ್ರೆ ಅದು ನಮ್ಮ ದೇಶದಲ್ಲಿ. ಅದು ಪರ್ಫಾರ್ಮೆನ್ಸ್ ಗೋಸ್ಕರ ಅಲ್ಲ ಗುರು. ಇಂಡಿಯನ್ ರೋಡ್ಸ್ ಅಲ್ಲಿ ಇದ್ರ ಪರ್ಫಾರ್ಮೆನ್ಸ್ ನ ಎಕ್ಸ್ಟ್ರಾಕ್ಟ್ ಮಾಡಕ್ಕೆ ಚಾನ್ಸೇ ಇಲ್ಲ. ಈ ಗಾಡಿನ ತಗೋತಾ ಇದಾರೆ ಅಂದ್ರೆ ಅದು ಪ್ರೆಸೆನ್ಸ್ ಗೋಸ್ಕರ, ಒಂದು ಸ್ಟೇಟ್ಮೆಂಟ್ ಗೋಸ್ಕರ. RS-V4 ಲೈಫ್ ಅಲ್ಲಿ ಫಸ್ಟ್ ಟೈಮ್ ನಾನು ಎದುರುಗಡೆ ನೋಡ್ತಾ ಇರೋದು. ಬರೀ ಫೋಟೋದಲ್ಲಿ ವಿಡಿಯೋದಲ್ಲಿ ನೋಡಿದ್ದೆ ಅಷ್ಟೇ. ಯೂಟ್ಯೂಬ್ ಇದೆ ನಾನು ನೋಡಿ, ಟಿಪಿಕಲ್ ಕನ್ನಡಿಗ ಅಂತ. ರೋಡಲ್ಲಿ ಎಲ್ಲರೂ ಇದನ್ನ ತಿರುಗಿ ನೋಡ್ತಾರೆ, ಒಂದು ಸೌಂಡ್ಗೆ, ಇನ್ನೊಂದು ಈ ಗಾಡಿ ಡಿಸೈನ್ಗೆ. ಫ್ರಂಟ್ ಅಲ್ಲಿ ನಿಮ್ಗೊಂದು ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಕೊಟ್ಟಿದ್ದಾರೆ. ಇಲ್ಲಿ ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ ಗಳಿದೆ. ಇದರಲ್ಲಿ ಇಂಡಿಕೇಟರ್ ಮಿರರ್ ಅಲ್ಲಿ ಬರ್ತಾ ಇತ್ತು. ಸದ್ಯಕ್ಕೆ ಇವರು ಮಿರರ್ ನ ತೆಗೆದಿಟ್ಟಿದ್ದಾರೆ. ಕಾಂಪನ್ಸೇಟ್ ಮಾಡಕ್ಕೆ ಇಲ್ಲೊಂದು ಚಿಕ್ಕ ಮಿರರ್ ಹಾಕಿದ್ದಾರೆ ನೋಡಿ. ಯೂಶಲಿ ಗಾಡಿ ಬರಕ್ ಮುಂಚೆ ಎಲ್ಲಾ ಸೂಪರ್ ಬೈಕ್ ಗಳು ಒಂದೇ ತರ ಕಾಣಿಸ್ತಾ ಇತ್ತು, ಆದ್ರೆ ಇದು ಒಂದು ಡಿಫ್ರೆಂಟ್ ಆಗಿತ್ತು ಗುರು. 11 ವರ್ಷ ಆಯ್ತು ಈ ಗಾಡಿ ಬಂದು. ನಾರ್ಮಲ್ ಡಿಸೈನ್ ಆದ್ರೆ ಔಟ್ಡೇಟ್ ಆಗ್ಬಿಡುತ್ತೆ, ಇದು ಔಟ್ಡೇಟ್ ಆಗಲ್ಲ. 1972 ಅಲ್ಲಿ ಕವಾಸಕಿ ಅವರು H1 ಅಂತ ಒಂದು ಗಾಡಿನ ಮಾಡಿದ್ರು. ಅದಾದ್ಮೇಲೆ ಮತ್ತೆ ಅವರು H2 ಅಂತ ಇನ್ನೊಂದು ಗಾಡಿ ಮಾಡಿದ್ರು. 3 ಸಿಲಿಂಡರ್ 2 ಸ್ಟ್ರೋಕ್ ಗಾಡಿ. ಅದರಲ್ಲಿ 76 bhp ಇತ್ತು. ವಾಟರ್ ಮೈಲ್ ನ 12 ಸೆಕೆಂಡ್ ಅಲ್ಲಿ ಹೊಡೆದಿತ್ತು. ಅವಾಗಿನ ಕಾಲದಲ್ಲಿ ಇದ್ದಂತ ಫಾಸ್ಟೆಸ್ಟ್ ಪ್ರೊಡಕ್ಷನ್ ಬೈಕ್ ಅದು. ಫ್ರಂಟ್ ಅಲ್ಲಿ 120 ಸೆಕ್ಷನ್ 17 ಇಂಚ್ ವೀಲ್ ಇದೆ. ಬ್ಯಾಕ್ ಅಲ್ಲಿ 200 ಸೆಕ್ಷನ್ 17 ಇಂಚ್ ವೀಲ್ ಇದೆ. ಇದು ಹೊಸ ಟೈರ್ ಗಳನ್ನ ಹಾಕಿದ್ದಾರೆ. ಇದು ತುಂಬಾನೇ ಸಾಫ್ಟ್ ಕಾಂಪೌಂಡ್ ಟೈರ್ ಗಳು ಬೇಕಿದಕ್ಕೆ. ಹಿಂದ್ಗಡೆ ಸಿಂಗಲ್ ಸೈಡೆಡ್ ಸ್ವಿಂಗ್ ಆರ್ಮ್ ಇದೆ. Hey, I've seen this one. This is a classic. ಅವಾಗೆಲ್ಲ ಸ್ಪೀಡ್ ವಾರ್ಸ್ ಗಳು ನಡಿಬೇಕಾದ್ರೆ ಬೇರೆ ಗಾಡಿಗಳು ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಇಂಜಿನ್ ಗಳನ್ನ ಮಾಡ್ತಿದ್ರು. ಇವ್ರ ಹತ್ರನೂ ಇತ್ತು ಗುರು ZX-14R ಅಂತ ಒಂದು ಮಿಸೈಲ್. ಆದ್ರೆ ಅದು ಕೂಡ ಇವರಿಗೆ ತುಂಬಾ ಸ್ಲೋ ಅಂತ ಅನಿಸ್ತು. 2015 ಅಲ್ಲಿ ಕವಾಸಕಿ ಅವರು ಒಂದು ರೆಕಾರ್ಡ್ ಸೆಟ್ ಮಾಡಬೇಕು, ಫಾಸ್ಟೆಸ್ಟ್ ಪ್ರೊಡಕ್ಷನ್ ಬೈಕ್ ನ ಮಾಡಬೇಕು ಅಂದಾಗ ಫಸ್ಟ್ ಇದ್ದಂತ H2 ನೇಮ್ನೆ ಅವರು ಮತ್ತೆ ಚೂಸ್ ಮಾಡಿದ್ರು. ಈ ಗಾಡಿನ ಮಾಡ್ಬೇಕಾದ್ರೆ ಇದ್ದಿದ್ದು ಏನೇನು ಅಂದ್ರೆ ಬರೀ ಒಂದು ರೆಕಾರ್ಡ್ ಸೆಟ್ ಮಾಡೋದಲ್ಲ, ಇನ್ನೊಂದು 10-15 ವರ್ಷ ಆದ್ರೂ ಕೂಡ ಯಾರು ಆ ರೆಕಾರ್ಡ್ ನ ಬ್ರೇಕ್ ಮಾಡದೇ ಇರೋ ತರ ಸೆಟ್ ಮಾಡಬೇಕು ಅಂತ. ಅದಕ್ಕೋಸ್ಕರ ಅವರು ಏರೋಸ್ಪೇಸ್ ಡಿಪಾರ್ಟ್ಮೆಂಟ್ ಜೊತೆ ಸೇರ್ಕೊಂಡು H2 ಅನ್ನೋ ಒಂದು ಗಾಡಿನ ರೆಡಿ ಮಾಡ್ತಾರೆ. ಈ ಗಾಡಿ ಬರೋ ತನಕ ಸುಮಾರು ಜನಕ್ಕೆ ಈ ಕಾನ್ಸೆಪ್ಟ್ ಗೊತ್ತಿರಲಿಲ್ಲ, ಗಾಡಿನಲ್ಲೂ ಸೂಪರ್ ಚಾರ್ಜರ್ ನ ಹಾಕಬಹುದು ಅಂತ. ಯೂಶಲಿ ನಿಮ್ಗೆ ಕಾರ್ಗಳಲ್ಲಿ ಟರ್ಬೋ ಚಾರ್ಜರ್ ಬರುತ್ತೆ, ಸೂಪರ್ ಚಾರ್ಜರ್ ಇರೋ ಕಾರ್ಗಳು ಇದೆ, ಆದ್ರೆ ಗಾಡಿನಲ್ಲಿ ಇದು ಒಂದಕ್ಕೆ ಮಾತ್ರ ಬರೋದು. ಈ ಗಾಡಿನಲ್ಲಿ ಎಷ್ಟು ಜಾಸ್ತಿ ಪವರ್ ಇದೆ, ಎಷ್ಟು ಪರ್ಫಾರ್ಮೆನ್ಸ್ ಇದೆ ಅಂದ್ರೆ ಇವಾಗ ಏನು H2 ಬರ್ತಿದೆಯಲ್ಲ, ಜೊತೆಗೆ H2 SX ಅಂತ ಇನ್ನೊಂದು ಟೂರಿಂಗ್ ಮಾಡೆಲ್ ಏನ್ ಬರ್ತಿದೆ, ಅದು ಎರಡರಲ್ಲೂ ಗಾಡಿನ ಡಿಟ್ಯೂನ್ ಮಾಡಿ 197 bhp ಮಾಡಿ ಬಿಡ್ತಾ ಇದ್ದಾರೆ. ಇದರಲ್ಲಿರೋದು 999cc ಇನ್ಲೈನ್ 4 ಸೂಪರ್ ಚಾರ್ಜ್ಡ್ ಇಂಜಿನ್. 210 bhp ಸ್ಟಾಕ್ ಅಲ್ಲಿ ಬರುತ್ತೆ. 130 ನ್ಯೂಟನ್ ಮೀಟರ್ ಟಾರ್ಕ್ ಇದೆ. ಮೋರ್ ಮಾಫಿ ಅದು ಟ್ಯೂನ್ ಆಗಿದೆ. ಸ್ಟೇಜ್ 2 225-230 bhp ಇದೆ. ಇದು ಕವಾಸಕಿ ಅವರು H2 ಅಲ್ಲಿ 2 ವೇರಿಯಂಟ್ ನ ಬಿಟ್ಟಿದ್ರು. ಒಂದು ಸ್ಟ್ರೀಟ್ ಲೀಗಲ್ H2, ಇನ್ನೊಂದು H2R ಅಂತ. H2R ಅಲ್ಲಿ ನಿಮ್ಗೆ 326 bhp ಬರ್ತಿತ್ತು. ಅದರಲ್ಲಿ ಸೆಲ್ಫ್ ಹೀಲಿಂಗ್ ಪೇಂಟ್ ಇತ್ತು, ರೇರ್ ವ್ಯೂ ಮಿರರ್ಸ್ ಇರಲಿಲ್ಲ, ಹೆಡ್ ಲೈಟ್ ಇರಲಿಲ್ಲ, ಕಂಪ್ನಿಯಿಂದಾನೇ ಒಂದು ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಬರ್ತಾ ಇತ್ತು.
ಅವಾಗಿನ ಕಾಲದಲ್ಲಿ 400 ಕಿಲೋಮೀಟರ್ ಟಚ್ ಮಾಡಿದ್ದಂತ ಒನ್ ಅಂಡ್ ಓನ್ಲಿ ಪ್ರೊಡಕ್ಷನ್ ಬೈಕ್ ಅಂದ್ರೆ H2. ಫ್ರಂಟ್ ಅಲ್ಲಿ ನಿಮಗೆ ಕಂಪ್ಲೀಟ್ಲಿ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ, ಇನ್ವರ್ಟೆಡ್ ಫೋರ್ಕ್ಸ್ ಬರುತ್ತೆ, KYB ಇದು ನೋಡಿ, ಕಂಪ್ರೆಷನ್, ರೀಬೌಂಡ್, ಪ್ರೀಲೋಡ್ ಎಲ್ಲ ಅಡ್ಜಸ್ಟ್ ಮಾಡ್ಕೋಬಹುದು. ಜೊತೆಗೆ ಇದರಲ್ಲಿ ಒಂದು ಓಲಿನ್ಸ್ ಸ್ಟೇರಿಂಗ್ ಡ್ಯಾಂಪ್ನರ್ ಹಾಕಿದ್ದಾರೆ. ಫ್ರಂಟ್ ಟು ಬ್ಯಾಕ್ ಎರಡು ಕಡೆನೂ ಇದರಲ್ಲಿ ಡಿಸ್ಕ್ ಬ್ರೇಕ್ ಇದೆ. ಫ್ರಂಟ್ ಅಲ್ಲಿ ಡ್ಯೂಯಲ್ ಡಿಸ್ಕ್ ಸೆಟಪ್ ಇದೆ. ಬ್ರೆಂಬೋ ಟಾಪ್ ಆಫ್ ದಿ ಲೈನ್ ಬ್ರೇಕಿಂಗ್ ಸಿಸ್ಟಮ್ ಕೊಟ್ಟಿರೋದು. ಇದರಲ್ಲಿರೋದು ಸೆಂಟ್ರಿಫ್ಯೂಗಲ್ ಸೂಪರ್ ಚಾರ್ಜರ್ ಆಯ್ತಾ. ಇದರಲ್ಲಿ ಒಂದು ಇಂಪೆಲ್ಲರ್ ಅಂತ ಬರುತ್ತೆ, ಅದು ಒಂದು ಗೇರ್ ಸಿಸ್ಟಮ್ ಗೆ ಕನೆಕ್ಟ್ ಆಗಿರುತ್ತೆ. ಅದು ಎಂಜಿನ್ ರನ್ ಆದಂಗೂ ಇದು ರನ್ ಆಗ್ತಾ ಇರುತ್ತೆ. ಇದರಲ್ಲಿ ಇರುವಂತ ಸೂಪರ್ ಚಾರ್ಜರ್ ವರ್ಕ್ ಆಗೋದು ಗೇರ್ ಸಿಸ್ಟಮ್ ಇಂದ. ಅದ್ರ ಸ್ಪೀಡ್ ಬಂದು 399 ಮೀಟರ್ ಪರ್ ಸೆಕೆಂಡ್ ಇರುತ್ತೆ. ಆಲ್ಮೋಸ್ಟ್ ನಿಮಗೆ ಸೌಂಡ್ ಗಿಂತ ಫಾಸ್ಟ್ ಆಗಿ ತಿರುಗುತ್ತೆ ಗುರು. ಅದು ಯಾವ್ದಾದ್ರು ಒಂದು ವಸ್ತು ಸೌಂಡ್ ಗಿಂತ ಫಾಸ್ಟ್ ಆಗಿ ಹೋಗ್ತಿದೆ ಅಂದ್ರೆ ಅದನ್ನ ಸೂಪರ್ ಸಾನಿಕ್ ಅಂತ ಕರೀತಾರೆ. ಇದರಲ್ಲಿರುವಂತ ಇಂಪೆಲ್ಲರ್ಸ್ ಸೂಪರ್ ಸಾನಿಕ್ ಸ್ಪೀಡ್ ಅಲ್ಲಿ ಓಡುತ್ತೆ ಗುರು. ಇದರಲ್ಲಿರುವಂತ ಸೂಪರ್ ಚಾರ್ಜರ್ ತುಂಬಾನೇ ಚಿಕ್ಕದಾಗಿರೋದ್ರಿಂದ, ತುಂಬಾನೇ ಎಫಿಷಿಯಂಟ್ ಆಗಿ ಓಡೋದ್ರಿಂದ ಇದಕ್ಕೆ ಇಂಟರ್ ಕೂಲರ್ ಬೇಕಾಗಿಲ್ಲ. ಸೊ ಈ ಗಾಡಿನಲ್ಲಿ ಇಂಟರ್ ಕೂಲರ್ ಇಲ್ಲ. ಇದರಿಂದ ಏನಾಗುತ್ತೆ ಅಂದ್ರೆ ಡೆನ್ಸ್ ಆಗಿರುವಂತ ಆಕ್ಸಿಜನ್ ಎಂಜಿನ್ ಒಳಗಡೆ ಹೋಗಿ ನಿಮ್ಗೆ ಎಕ್ಸ್ಟ್ರಾ ಬೂಸ್ಟ್ ಕೊಡುತ್ತೆ. ಇದರಲ್ಲಿ ನಿಮಗೆ 20 PSI ಬೂಸ್ಟ್ ಬರುತ್ತೆ. ನಿಸಾನ್ GTR ಗಿಂತ ಜಾಸ್ತಿ ಬೂಸ್ಟ್ ಅದು. ಕವಾಸಕಿ ಅವ್ರ ಗೋಲ್ ಏನಾಗಿತ್ತು ಅಂದ್ರೆ ರೋಡ್ ಮೇಲೆ ಓಡಾಡುವಂತ ಬೈಕ್ ಗಳ ಜೊತೆ ನಾವು ಕಾಂಪಿಟೇಷನ್ ಕೊಡಬಾರ್ದು, ಆಕಾಶದಲ್ಲಿ ಹಾರಾಡುವಂತ ಜೆಟ್ ಜೊತೆ ಕಾಂಪಿಟೇಷನ್ ಕೊಡಬೇಕು ಅಂತ H2 ನ ಮತ್ತೆ H2R ನ ಇವರು ಡಿಸೈನ್ ಮಾಡಿದ್ರು. DC ಡೇಸ್ ಇಂಡಿಯಾ ಅಂತ H ಮಾಡಿದಾರೆ ನೋಡಿ. ಇವಾಗ ಹಾಕಿರೋದು ಪ್ರಾಬ್ಲಿ ಒಂದು 2000 ಕಿಲೋಮೀಟರ್ ಓಡಿಸಿದಾರೆ ಅನ್ಸುತ್ತೆ. ಫುಲ್ ನಿಮಗೆ ಪರ್ಪಲ್ ಆಗುತ್ತೆ. ಇದು ಟೈಟಾನಿಯಂ ಕಸ್ಟಮ್ ಎಲ್ಲ ಸೇರಿ 370 ತನಕ ಆಯ್ತು. ಈ ಗಾಡಿನ ಮಾಡಿರೋದು ಒಂದು ಪರ್ಪಸ್ ಮಾತ್ರ, ಸ್ಪೀಡ್ ಬ್ಯಾರಿಯರ್ ನ ಬ್ರೇಕ್ ಮಾಡೋದಕ್ಕೆ. ಇದನ್ನ ನೀವು ರೋಡ್ ಅಲ್ಲೂ ಓಡಿಸಕ್ ಆಗೋದಿಲ್ಲ. ಟ್ರ್ಯಾಕ್ ಎತ್ಕೊಂಡು ಹೋಗ್ತೀರಾ ಅಂದ್ರೂ ಅಲ್ಲೂ ಅಷ್ಟು ಫ್ಲಿಕೇಬಲ್ ಆಗಿಲ್ಲ. ಇದಕ್ಕೆ ಕಂಪೇರ್ ಮಾಡಿದ್ರೆ S1000RR ಟ್ರ್ಯಾಕ್ ಅಲ್ಲಿ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಇದು ಮಾನ್ಸ್ಟರ್ ಫೇರಿಂಗ್, ABS ಪ್ಲಾಸ್ಟಿಕ್, ಇದು ಕಾರ್ಬನ್. ಇದು ಎರಡಕ್ಕೇನೆ ನಿಮಗೆ ಆಲ್ಮೋಸ್ಟ್ 1.5 ಲಕ್ಷ ಏನೋ ಆಯ್ತು. ಫೋರ್ಜ್ ಕಾರ್ಬನ್ ಅದು. ಫ್ರಂಟ್ ಅಲ್ಲಿ ಒಂದು ಡಬಲ್ ಬಬಲ್ ವಿಂಡ್ಶೀಲ್ಡ್ ಹಾಕಿದ್ದಾರೆ, ಜೀರೋ ಗ್ರಾವಿಟಿ ಇದು. ಡಾಮಿನೋ ಗ್ರಿಪ್ಸ್ ಗಳನ್ನ ಹಾಕಿದ್ದಾರೆ. ಗಾಡಿನಲ್ಲಿರುವಂತ ಮೋಸ್ಟ್ ಎಕ್ಸ್ಪೆನ್ಸಿವ್ ಮಾಡಿಫಿಕೇಶನ್ ಅಂದ್ರೆ ನಂಬರ್ ಪ್ಲೇಟ್. ನೀವೇನಾದ್ರೂ ಫಿಸಿಕಲಿ ಫಿಟ್ ಇಲ್ಲ ಅಂದ್ರೆ ಈ ಗಾಡಿ ಓಡಿಸೋದ್ ಬಿಡಿ, ಒಂದ್ 5 ನಿಮಿಷ ಕೂರಕ್ಕೂ ಆಗೋದಿಲ್ಲ. ಆ ಲೆವೆಲ್ ಗೆ ಡೆಡಿಕೇಟೆಡ್ ಆಗಿದೆ. ಇದರಲ್ಲಿ ಒಂದು ಬ್ರಸ್ಟ್ ಅಲ್ಯೂಮಿನಿಯಂ ಕಲರ್ ಇರುವಂತ, ಆಲ್ಮೋಸ್ಟ್ ಗ್ರೇ ಕಲರ್ ಇರುವಂತ ಟ್ರೆಲಿಸ್ ಫ್ರೇಮ್ ನ ಕೊಟ್ಟಿದ್ದಾರೆ. ಎಂಜಿನ್ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ಆಕ್ಚುಲಿ ಗಾಡಿ ಸೀಟ್ ಇಷ್ಟಿದೆ, ಎಂಜಿನ್ ಇಷ್ಟು ಅಗಲ ಇದೆ. ಸೀಟು ಅಷ್ಟೇನು ಕಂಫರ್ಟೇಬಲ್ ಆಗಿಲ್ಲ, ಸ್ವಲ್ಪ ಹಾರ್ಡ್ ಆಗಿದೆ. ಹಿಂದ್ಗಡೆ ಕುತ್ಕೊಳ್ಳೋರಿಗೆ ಜಾಗನೇ ಇಲ್ಲ. ಏನಕ್ಕೆ ಅಂದ್ರೆ ಇದು ರಿಜಿಸ್ಟರ್ ಆಗದೇನೆ ಸಿಂಗಲ್ ಸೀಟರ್ ಅಂತ. ನಮ್ಮ ದೇಶದಲ್ಲಿ ಯಾವ್ಯಾವ H2 ಇದೆ ಅದ್ರಲ್ಲೆಲ್ಲ ಪ್ರಾಬಬ್ಲಿ ಒನ್ ಆಫ್ ದ ವೆಲ್ ಮೇಂಟೈನ್ಡ್ ಗಾಡಿ ಇದೇ ಇರಬೇಕು. ಇನ್ನ ಇದ್ರ ಸರ್ವಿಸ್ ಇಂಟರ್ವಲ್ ಬಗ್ಗೆ ಮಾತಾಡೋದಾದ್ರೆ ನಾರ್ಮಲ್ H2 ನಿಮಗೆ ಕಿಲೋಮೀಟರ್ಸ್ ಲೆಕ್ಕದಲ್ಲಿ ಸರ್ವಿಸ್ ಆಗುತ್ತೆ. ಮಿನಿಮಮ್ ಅಂದ್ರೂ 30,000 ರಿಂದ 40,000 ಸರ್ವಿಸ್ ಬಂದೇ ಬರುತ್ತೆ. ಆದ್ರೆ H2R ಏನಿದೆಯಲ್ಲ ಅದು ಗಂಟೆ ಲೆಕ್ಕದಲ್ಲಿ ಸರ್ವಿಸ್ ಆಗೋದು ಗುರು. ಟೈರ್ಸ್ ಗಳು ಬೇಗ ವೇರ್ ಔಟ್ ಆಗ್ಬಿಡುತ್ತೆ. ಇದನ್ನೆಲ್ಲ ಕನ್ಸಿಡರ್ ಮಾಡಿ ಜೊತೆಗೆ ಇನ್ಶೂರೆನ್ಸ್ ನು ಆಡ್ ಮಾಡಿದ್ರೆ ಎವ್ರಿ ಇಯರ್ ನೀವು 2 ರಿಂದ 2.5 ಲಕ್ಷದಷ್ಟು ಖರ್ಚು ಮಾಡ್ತೀರಾ ಈ ಗಾಡಿನ ಓನ್ ಮಾಡೋದಕ್ಕೆ. DC ಅವ್ರ ಬಗ್ಗೆ ನನಗೆ ಒಂದು ಖುಷಿ ಆಗೋದೇನು ಅಂದ್ರೆ ಇವ್ರ ಹತ್ರ H2 ಇದೆ, ಒಂದು S1000RR ಇದೆ, ಒಂದು CBR 600RR ಇದೆ. ಅದ್ರ ಜೊತೆಗೆ ಇವ್ರು ಏನ್ ಸ್ಟಾರ್ಟ್ ಮಾಡಿದ್ರಲ್ಲ CD100 ಆ ಗಾಡಿನೂ ಇನ್ನೂ ಹಂಗೆ ಇದೆ ಗುರು. ನಿಮ್ಗೆ ಏನು ಕಾಣಿಸೋದೇ ಇಲ್ಲ ಇದ್ರಲ್ಲಿರೋ ಸ್ಪೀಡೋಮೀಟರ್. ಇಲ್ಲಿ ಗೇರ್ ಪೊಸಿಷನ್ ಇಂಡಿಕೇಟರ್ ಇದೆ, ಇಲ್ಲಿ ಮೇಲೆ ಬೂಸ್ಟ್ ಅಂತ ತೋರಿಸುತ್ತೆ. ಇಲ್ಲಿ ನಿಮ್ಗೆ ನಂಬರ್ಸ್ ಗಳು ಕಾಣೋದಿಲ್ಲ. ಗಾಡಿನ ರೆವ್ ಮಾಡ್ದಂಗೆನೆ ನಿಮ್ಗೆ ಇಲ್ಲಿ ನಂಬರ್ಸ್ ಗಳು ಅಪಿಯರ್ ಆಗುತ್ತೆ. 17 ಲೀಟರ್ ಫ್ಯೂಯಲ್ ಟ್ಯಾಂಕ್ ಇದೆ. ಇವ್ರು ಇಲ್ಲಿ ಕ್ವಿಕ್ ರಿಲೀಸ್ ಕ್ಯಾಪ್ ಹಾಕಿದ್ದಾರೆ ನೋಡಿ, ಇಷ್ಟೇ ಇದು ನೀವು ಫುಲ್ ಬೂಸ್ಟ್ ಅಲ್ಲಿ ಓಡಿಸಿದ್ರೆ ಫುಲ್ ಟ್ಯಾಂಕ್ ಪೆಟ್ರೋಲು 60 ಕಿಲೋಮೀಟರ್ ಖಾಲಿ ಆಗ್ಬಿಡುತ್ತೆ. A few moments later. ಸರ್ 100 ಆಕ್ಟೇನ್ ಪೆಟ್ರೋಲ್ ಬಂಕ್ ಎಲ್ಲಿ ಸಿಗುತ್ತೆ? 100 ಆಕ್ಟೇನ್ ಎಲ್ಲೂ ಇಲ್ಲ ಬ್ರದರ್. No petrol in world, no petrol in India. Only this Yasampur Muniammun Jopdi next petrol bunk 24 hours petrol. ಇವತ್ತು ಇಂಡಿಪೆಂಡೆನ್ಸ್ ಡೇ ಟೈಮಲ್ಲಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ತರ ಸೂಪರ್ ಬೈಕ್ ಗಳನ್ನ ತಗೋಬೇಕು ಅಂದ್ರೆ ಒಬ್ಬ ಹುಡುಗ ಅವನ ಹತ್ರ ಎಷ್ಟೇ ಫ್ರೀಡಮ್ ಇದ್ರು ಅದನ್ನೆಲ್ಲ ಪಕ್ಕಕ್ಕಿಟ್ಟು ಚಿಕ್ಕ ವಯಸ್ಸಿಂದಾನೆ ಕಷ್ಟಪಟ್ಟು ದುಡಿದು ಮನೆ ಜವಾಬ್ದಾರಿ ಹೊತ್ಕೊಂಡು ಅದ್ರ ಜೊತೆ ಸ್ವಲ್ಪ ಸೇವಿಂಗ್ಸ್ ಗಳನ್ನು ಮಾಡ್ಕೊಂಡು ಒಂದಲ್ಲ ಒಂದಿನ ನಾನು ಸೂಪರ್ ಬೈಕ್ ತಗೋತೀನಿ, ಅದನ್ನ ಓಡಿಸ್ಬೇಕಾದ್ರೆ ನಾನು ಫ್ರೀಡಮ್ ನ ಫೀಲ್ ಮಾಡ್ತೀನಿ ಅಂತ ಯೋಚನೆ ಮಾಡ್ತಿರ್ತಾನೆ. ಫಸ್ಟ್ ಆಫ್ ಆಲ್ ತಗೊಳಕ್ಕೆ ರೇಟ್ಗಳು ಜಾಸ್ತಿ, ಅದ್ರ ಮೇಲೆ ಟ್ಯಾಕ್ಸ್ ಜಾಸ್ತಿ. ಅಷ್ಟೆಲ್ಲ ದುಡ್ಡು ಕೊಟ್ರು ಆತರ ಗಾಡಿಗಳನ್ನ ಓಡಿಸಕ್ಕೆ ಒಂದು ಪ್ರಾಪರ್ ಆಗಿ ರೋಡ್ ಇಲ್ಲ. ನಮ್ಮ ಖುಷಿಗೆ ಎಕ್ಸಾಸ್ಟ್ ಹಾಕ್ಸ್ತೀವಿ ಅಂದ್ರೆ ಅದು ಇಲ್ಲೀಗಲ್. ಏನು ಮಾಡಿಫಿಕೇಶನ್ ಗಳನ್ನ ಮಾಡಿಸ್ತೆ ನಾನು ಶೋರೂಮ್ ಇಂದ ಗಾಡಿನ ತಗೊಂಡ್ಬಂದು ಲೀಗಲ್ ಆಗಿ ಓಡಿಸ್ತೀನಿ ಅಂದ್ರೂ ಪ್ರಾಪರ್ ಆಗಿರುವಂತ ಫ್ಯೂಯಲ್ ಇಲ್ಲ. ಇವಾಗ ಹೇಳಿ, ನಾವ್ ಇಂಡಿಪೆಂಡೆನ್ಸ್ ಡೇ ನ ಸೆಲೆಬ್ರೇಟ್ ಮಾಡ್ತಾ ಇದೀವಲ್ಲ, ನಮ್ಗೆ ನಿಜವಾಗ್ಲೂ ಫ್ರೀಡಮ್ ಸಿಕ್ಕಿದ್ಯಾ? ಇದು ಸೀಟ್ ಹೈಟ್ ಜಾಸ್ತಿ ಇದೆ, ಸ್ಲಿಮ್ ಇದೆ ಅಲ್ವಾ, ನಿನ್ ಕಾಲು ಇಟ್ಕತ್ತೆ. ತಗೋಬಿಡೋ ನೀನು. ಪ್ರಾಬಬ್ಲಿ ನಮ್ಮ ದೇಶದಲ್ಲಿ ಮೋಸ್ಟ್ ಬ್ರೂಟಲ್ ಸೂಪರ್ ಬೈಕ್ ಯಾವುದು ಅಂತ ಹೇಳಿದ್ರೆ ಜನ H2 ಅಂತಾನೆ ಹೇಳ್ತಾರೆ. ಇದನ್ನ ಬಿಟ್ಟು ಇದ್ರ ಮೇಲ್ಗಡೆ ಏನ್ ಯಾವ್ದು ಇಲ್ಲ ಗುರು ಪರ್ಫಾರ್ಮೆನ್ಸ್ ವೈಸ್ ಅಲ್ಲಿ. ಆದ್ರೆ ಇದನ್ನ ಒಂದ್ ಪಕ್ಷ ಓಡಿಸಿ ನೀವು ನೆಮ್ಮದಿ ಆಗಿರ್ಬೋದು. ನಮ್ಮ ಹತ್ರ ಇನ್ನೊಂದು ವೆಪನ್ ಇದೆ, ಅದನ್ನ ಇವಾಗ್ಲೇ ತೋರಿಸಿದ್ರೆ ಮಜಾ ಇರೋದಿಲ್ಲ ಗುರು. ನಾವು ಒಂದು ಒಳ್ಳೆ ಟೈಮ್ ಬರ್ಲಿ ಅಂತ ವೆಯ್ಟ್ ಮಾಡ್ತಾ ಇದೀವಿ. ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗೋ ಪ್ರಯತ್ನ ಮಾಡಿದೀವಿ. ನಿಮ್ಮ ಆಶೀರ್ವಾದ ಇರ್ಲಿ.